ಆಕಾಶವಾಣಿ. ಬನ್ನಿ ಬನ್ನಿ ಸ್ವಾಗತವು ನಿಮಗೆ ರಾಷ್ಟ್ರಕೂಟ ಕೆಲಕ್ಕೆ ಬನ್ನಿರಿಂದು ಈ ಪುಣ್ಯಧರೆಗೆ ನೃಪತುಂಗ ಮೆರೆದ ನೆಲಕ್ಕೆ. ಕಲಬುರಗಿಯ ವಿಕಾಸ್ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ. ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು. ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುವುದು. ಪ್ರಕೃತಿ ಕೇಂದ್ರಿತ ವಿಕಾಸ ನಮ್ಮ ಧ್ಯೇಯ. ಕಲ್ಯಾಣ ಕರ್ನಾಟಕವನ್ನು ಪ್ರಯೋಗ ಭೂಮಿಯನ್ನಾಗಿಸಿ ವಿಕಾಸದ ಹೆಜ್ಜೆ ಇಡುತ್ತಿದೆ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ. ಪ್ರಕೃತಿಯಿಂದ ಸಂಸ್ಕೃತಿಯೆಡೆಗೆ. ಆತ್ಮೀಯ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇದು ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. ಕೇಳುಗರೆ, ಇಂದಿನ ಸಂಚಿಕೆಯಲ್ಲಿ ಮೊದಲಿಗೆ ಒಂದಿಷ್ಟು ವಿಕಾಸ ವಾರ್ತೆ ಕೇಳೋಣ. ವಿಕಾಸ ವಾರ್ತೆ. ಕಲಬುರಗಿಯ ವಿಕಾಸ್ ಅಕಾಡೆಮಿಯ ವತಿಯಿಂದ ಇದೇ ಜುಲೈ 7 ಮತ್ತು 8ರಂದು ಪರಳಿ ಹತ್ತಿರ ಇರುವಂತಹ ಶಿರ್ಷಾಳದಲ್ಲಿ ಇರುವ ಗ್ಲೋಬಲ್ ವಿಕಾಸ್ ಟ್ರಸ್ಟ್ ನಿರ್ಮಿಸಿದ ಕೃಷಿ ಕುಲದ ವೀಕ್ಷಣೆಗೆ ಕಲ್ಯಾಣ ಕರ್ನಾಟಕದ 30 ಜನ ಕೃಷಿಕರನ್ನು, ಕೃಷಿ ತಜ್ಞರನ್ನು, ಕೃಷಿ ಅಧಿಕಾರಿಗಳನ್ನು ವೀಕ್ಷಣೆಗೆ ಮತ್ತು ತರಬೇತಿಗೆ ಕರೆದೊಯ್ಯಲಾಗಿತ್ತು. 25 ಎಕರೆ ವಿಸ್ತೀರ್ಣದಲ್ಲಿ ತೋಟಗಾರಿಕೆ ಕೃಷಿಯ ವಿವಿಧ ಮಜಲುಗಳನ್ನು ದೃಷ್ಟಾಂತವಾಗಿ ತೋರಿಸಲು ನಿರ್ಮಿಸಿದ ವಿವಿಧ ತೋಟಗಾರಿಕೆ ಬೆಳೆಗಳು, ಗೋಶಾಲೆ, ಬಯೋಗ್ಯಾಸ್ ಪ್ಲಾಂಟ್, ಎರೆಹುಳು ಗೊಬ್ಬರ ತಯಾರಿಕಾ ಘಟಕ, ನೀರಿನ ನಿರ್ವಹಣೆ ಸಂರಕ್ಷಣೆ ಕುರಿತ ಲೈಟ್ ಮತ್ತು ಸೌಂಡ್ ಶೋಗಳ ಪ್ರದರ್ಶನ, ಕೃಷಿಯಲ್ಲಿ ಬಳಸುವ ವಿವಿಧ ಆಧುನಿಕ ಯಂತ್ರೋಪಕರಣಗಳ ಪ್ರದರ್ಶನಾಲಯ, ಮಣ್ಣಿನ ಗುಣಮಟ್ಟ ಪರೀಕ್ಷೆಗೆ ಸಂಬಂಧಿಸಿದ ಪ್ರದರ್ಶನಾಲಯ, ಬೆಳೆಗಳಿಗೆ ತಗುಲುವ ವಿವಿಧ ಕೀಟಗಳ ಜೀವನ ಚಕ್ರಕ್ಕೆ ಕುರಿತಂತೆ ಕೃಷಿ ಕುಲದ ಪ್ರಮುಖರಾಗಿರುವ ಶ್ರೀ ಮಯಾಂಕ್ ಗಾಂಧಿ ಹಾಗೂ ಅವರ ಸಿಬ್ಬಂದಿ ವರ್ಗದವರು ಅವುಗಳನ್ನು ತೋರಿಸಿ ವಿವರಣೆ ನೀಡಿದರು. ಸಾಂಪ್ರದಾಯಿಕ ಬೆಳೆಗಳಲ್ಲದೆ ವಿವಿಧ ತೋಟಗಾರಿಕಾ ಬೆಳೆಗಳನ್ನು ಆಧುನಿಕ ಕೃಷಿ ಪದ್ಧತಿಯ ಮೂಲಕ ಜೈವಿಕ ಗೊಬ್ಬರ, ಜೈವಿಕ ಕೀಟನಾಶಕಗಳು ಮತ್ತು ಮಣ್ಣಿನ ಗುಣಧರ್ಮವನ್ನ ಅವಲಂಬಿಸಿ ಬೆಳೆಸುವ ಮೂಲಕ ರೈತರ ಆರ್ಥಿಕ ಮಟ್ಟ ಸುಧಾರಿಸುವ ವಿಧಾನವನ್ನು ಪ್ರಾತ್ಯಕ್ಷಿಕೆಯ ಮೂಲಕ ವಿವರಿಸಿದರು. ಬೀಡ್ ಜಿಲ್ಲೆಯ ಸುತ್ತಮುತ್ತಲಿನ ರೈತರಲ್ಲದೆ ಅಕ್ಕಪಕ್ಕದ ಜಿಲ್ಲೆಯವರು, ರಾಜ್ಯದವರು ಹಾಗೂ ದೇಶದ ಪ್ರಗತಿಪರ ರೈತರು ಈ ವೀಕ್ಷಣೆಗೆ ದಿನನಿತ್ಯ ಭೇಟಿ ಕೊಡುತ್ತಾರೆ. ತನ್ಮೂಲಕ ಕೃಷಿಯಲ್ಲಿ ಸುಧಾರಣೆ ಕಂಡುಕೊಂಡಿದ್ದಾರೆ ಎಂದು ಶ್ರೀ ಮಯಾಂಕ್ ಗಾಂಧಿಯವರು ಹೇಳಿದರು. 1-2 ಎಕರೆ ಪ್ರದೇಶದಲ್ಲಿ ಬೆಳೆದ ವಿವಿಧ ತೋಟಗಾರಿಕಾ ಬೆಳೆಗಳಾದ ಕಬ್ಬು, ಮಾವು, ಚಿಕ್ಕು, ಸೀತಾಫಲ, ಪಪಾಯಿ, ಬಾಳೆ, ತೆಂಗು, ದಾಳಿಂಬೆ ಇತ್ಯಾದಿ ಬೆಳೆಗಳಲ್ಲದೆ ವಿವಿಧ ಆಯುರ್ವೇದ ಸಸ್ಯಗಳು, ನಕ್ಷತ್ರವನ, ರಾಶಿವನ ಇತ್ಯಾದಿಗಳು ವೀಕ್ಷಕರನ್ನು ಆಕರ್ಷಿಸುತ್ತಿವೆ. ಆಧುನಿಕ ಪದ್ಧತಿಯಿಂದ ಒಣಗಿದ ನದಿಯನ್ನು ಪುನರುಜ್ಜೀವನಗೊಳಿಸಿರುವುದನ್ನು ಸಹ ನಾವು ಇಲ್ಲಿ ನೋಡಬಹುದಾಗಿದೆ. ಜುಲೈ 8ರಂದು ರೈತರೊಂದಿಗೆ, ಕೃಷಿ ತಜ್ಞರೊಂದಿಗೆ ವಿಶೇಷ ಸಂವಾದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ನಿವೃತ್ತ ಕುಲಪತಿಗಳಾದ ಡಾಕ್ಟರ್ ದಯಾನಂದ್ ಅಗ್ಸರ್ ಅವರು ಸೂಕ್ಷ್ಮಾಣು ಜೀವಿಗಳ ಕುರಿತು ವಿಷಯವನ್ನು ಮಂಡಿಸಿದರು. ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾಗಿರುವ ರಾಜು ತೆಗಳ್ಳಿ ಅವರು ಬೆಳೆಗಳಿಗೆ ಉಪಯುಕ್ತವಾದ ಮತ್ತು ಹಾನಿಕಾರಕ ಕೀಟಗಳ ನಿಯಂತ್ರಣದಲ್ಲಿ ಜೈವಿಕ ಕೀಟನಾಶಕಗಳ ಕುರಿತು ಹಾಗೂ ಮಣ್ಣಿನ ಸಂವರ್ಧನೆಗೆ ಎರೆಹುಳು ಗೊಬ್ಬರ, ಕಾಂಪೋಸ್ಟಿನ ಮಹತ್ವವನ್ನು ವಿವರಿಸಿದರು. ಅಲ್ಲದೆ ಕೊಪ್ಪಳ, ವಿಜಯನಗರ, ಯಾದಗಿರಿ, ಬೀದರ್, ಕಲಬುರಗಿಯ ಪ್ರಗತಿಪರ ರೈತರು ಈ ತರಬೇತಿಯಲ್ಲಿ ಭಾಗವಹಿಸಿದ್ದರು. ಸಾವಯವ ಕೃಷಿಯನ್ನು ಕೈಗಾರಿಕೆ ಎಂದು ಪರಿಗಣಿಸಿ ಬೆಳೆದ ಉತ್ಪನ್ನವನ್ನು ವಿದೇಶಕ್ಕೆ ರಫ್ತು ಮಾಡುತ್ತಿರುವ ವಿಷಯದ ಕುರಿತು ಕೂಡ ಇಲ್ಲಿ ಚರ್ಚಿಸಲಾಯಿತು. ಇಂತಹವುಗಳಿಂದ ರೈತರ ಆರ್ಥಿಕ ಸಬಲೀಕರಣ ಸಾಧ್ಯ ಎಂಬುದನ್ನು ಎಲ್ಲರಿಗೂ ಇಲ್ಲಿ ಮನವರಿಕೆ ಮಾಡಿಕೊಡಲಾಯಿತು. ಈ ತಂಡದ ನೇತೃತ್ವವನ್ನು ವಿಕಾಸ್ ಅಕಾಡೆಮಿಯ ಕೃಷಿ ಪ್ರಮುಖರಾದ ಶ್ರೀ ವಿ ಶಾಂತರೆಡ್ಡಿ ಅವರು ವಹಿಸಿದ್ದರು. ವಿಕಾಸ್ ಅಕಾಡೆಮಿಯ ವತಿಯಿಂದ ಕಲ್ಯಾಣ ಕರ್ನಾಟಕ ಹವ್ಯಾಸಿ ಆಪ್ತ ಸಮಾಲೋಚನಾ ಶಿಬಿರವನ್ನು ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳ ಶಿಕ್ಷಕರು ಮತ್ತು ಉಪನ್ಯಾಸಕರುಗಳಿಗಾಗಿ ಹಮ್ಮಿಕೊಳ್ಳಲಾಗಿದೆ. ಕಲಬುರಗಿಯ ವಿಕಾಸ್ ಅಕಾಡೆಮಿ, ಸಮಾಧಾನ ಕೌನ್ಸೆಲಿಂಗ್ ಮತ್ತು ಮಾರ್ಗದರ್ಶನ ಕೇಂದ್ರ ಬೆಂಗಳೂರು, ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅವ್ವಾಜಿ ಕೌನ್ಸೆಲಿಂಗ್ ಹಾಗೂ ಮಾರ್ಗದರ್ಶನ ಕೇಂದ್ರ ಕಲಬುರಗಿ ಸಂಯುಕ್ತ ಆಶ್ರಯದಲ್ಲಿ ಕಲ್ಯಾಣ ಕರ್ನಾಟಕದ ಹೈಸ್ಕೂಲ್ ಮತ್ತು ಪಿಯು ಕಾಲೇಜುಗಳ ಶಿಕ್ಷಕರು, ಉಪನ್ಯಾಸಕರುಗಳಿಗಾಗಿ ಹವ್ಯಾಸಿ ಆಪ್ತ ಸಮಾಲೋಚನಾ ಶಿಬಿರವನ್ನು ಜುಲೈ ತಿಂಗಳಲ್ಲಿ
7 ದಿನಗಳ ಕಾಲ ಆಯೋಜಿಸಲಾಗಿದೆ. ಕಲ್ಯಾಣ ಕರ್ನಾಟಕದ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರು ತಮ್ಮ ಸಂಸ್ಥೆಯಿಂದ ಪ್ರೌಢಶಾಲೆ ಮತ್ತು ಪಿಯು ಕಾಲೇಜುಗಳ ಕನಿಷ್ಠ ಒಬ್ಬ ಶಿಕ್ಷಕರು ಉಪನ್ಯಾಸಕರನ್ನು ಈ ಶಿಬಿರಕ್ಕೆ ನಿಯೋಜಿಸುವಂತೆ ಕೋರಲಾಗಿದೆ. ಶಾಲಾ ಕಾಲೇಜಿನ ಫಲಿತಾಂಶ ಮತ್ತು ಮಕ್ಕಳ ಹಿತದೃಷ್ಟಿಯಿಂದ ಪ್ರತಿ ಶಾಲಾ ಕಾಲೇಜಿನಲ್ಲಿ ಈ ತರಬೇತಿ ಪಡೆದ ಆಪ್ತ ಸಮಾಲೋಚಕರು ಇರುವುದು ಒಳಿತು. ಈ ಶಿಬಿರವು ಮನೋವೈದ್ಯಶಾಸ್ತ್ರ, ಮನೋವೈಜ್ಞಾನಿಕ ಆಪ್ತ ಸಮಾಲೋಚನೆ ಮತ್ತು ಶಿಕ್ಷಣ ಕ್ಷೇತ್ರದ ಪ್ರಮುಖ ತಜ್ಞರಿಂದ ಉಪನ್ಯಾಸಗಳನ್ನು ಒಳಗೊಂಡಿದೆ. ಚರ್ಚೆ, ಸಂವಾದ ಮತ್ತು ಪ್ರಾಯೋಗಿಕ ತರಬೇತಿಯನ್ನು ಸಹ ಇದು ಒಳಗೊಂಡಿದೆ. ಜುಲೈ 25ರಂದು ಈ ಶಿಬಿರ ಆರಂಭವಾಗಲಿದ್ದು ಒಟ್ಟು 7 ದಿನಗಳ ಕಾಲ ನಡೆಯಲಿದೆ. ಈ ಶಿಬಿರಕ್ಕೆ ತರಬೇತಿ ಶುಲ್ಕವಾಗಿ 2,000 ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ. ತರಬೇತಿ ನಡೆಯುವ ಸ್ಥಳ ಶರಣಬಸವೇಶ್ವರ ವಸತಿ ಶಾಲೆಯ ಹಳೆಯ ಹಾಸ್ಟೆಲ್, ಕಲಬುರಗಿ. ಮನೋವೈದ್ಯರಾದ ಪದ್ಮಶ್ರೀ ಡಾಕ್ಟರ್ ಸಿಆರ್ ಚಂದ್ರಶೇಖರ್ ಅವರ ಮಾರ್ಗದರ್ಶನದಲ್ಲಿ ಈ ಶಿಬಿರ ನಡೆಯಲಿದೆ. ಹೆಚ್ಚಿನ ಮಾಹಿತಿಗಾಗಿ ನೋಂದಣಿಗಾಗಿ ಸಂಪರ್ಕಿಸಿ ಅಂಬಿಕಾ ಶೆಳ್ಳಗಿ 7483731322 7483731322. ಕಲ್ಯಾಣ ಕರ್ನಾಟಕ ವಿಕಾಸ್ ಅಕಾಡೆಮಿಯ ವತಿಯಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಮಾರ್ಗದರ್ಶನ ನೀಡುವ ಪರಿಣಿತರಿಗೆ ವಿಶೇಷ ತರಬೇತಿ ಶಿಬಿರವನ್ನ ಜುಲೈ 27 ಮತ್ತು 28ರಂದು ಹಮ್ಮಿಕೊಳ್ಳಲಾಗಿದೆ. ಈ ಶಿಬಿರಕ್ಕೆ ಹೆಸರನ್ನ ನೋಂದಾಯಿಸಲು ಕೊನೆಯ ದಿನಾಂಕ ಜುಲೈ 20. ಈ ಶಿಬಿರವು ವಿಜಿ ಮಹಿಳಾ ಮಹಾವಿದ್ಯಾಲಯ, ಐವನ್ ಶಾಹಿ ಸ್ಟೇಷನ್ ರಸ್ತೆ, ಕಲಬುರಗಿಯಲ್ಲಿ ನಡೆಯಲಿದೆ. ಶಿಬಿರಕ್ಕೆ ಉಪನ್ಯಾಸಕರು ಹಾಗೂ ಮಾರ್ಗದರ್ಶಕರಾಗಿ ಗುರುರಾಜ್ ಕರ್ಜಗಿ ಮತ್ತು ಧಾರವಾಡದ ಮಹೇಶ್ ಮಾಷಾಳ್ ಅವರು ಆಗಮಿಸಲಿದ್ದಾರೆ. ಶಿಬಿರದ ಬಗ್ಗೆ ಹೆಚ್ಚಿನ ಮಾಹಿತಿ ಮತ್ತು ನೋಂದಣಿಗಾಗಿ ಸಂಪರ್ಕಿಸಿ ನರಸಪ್ಪ ರಂಗೋಲಿ. ಮೊಬೈಲ್ ಸಂಖ್ಯೆ 9902550423 9902550423. ಹಾಗೆ ಅಂಬಿಕಾ ಶೆಳ್ಳಿಗಿ ಅವರನ್ನು ಕೂಡ ಸಂಪರ್ಕಿಸಬಹುದು. 7483731322 7483731322. ಫೌಂಡೇಶನ್ ಫಾರ್ ಎಕ್ಸಲೆನ್ಸ್ FFE ವತಿಯಿಂದ ವಿದ್ಯಾರ್ಥಿ ವೇತನ ನೀಡುವಂತಹ ಒಂದು ವಿಶಿಷ್ಟ ಸುವರ್ಣ ಅವಕಾಶವನ್ನ ಒದಗಿಸಲಾಗುತ್ತಿದೆ. ಈ ವಿದ್ಯಾರ್ಥಿ ವೇತನವನ್ನು 2025-26ನೇ ಸಾಲಿನಲ್ಲಿ ಪಡೆಯ ಬಯಸುವವರು PUC ತೇರ್ಗಡೆ ಆಗಿರಬೇಕು. ಒಟ್ಟು ವಾರ್ಷಿಕ ಆದಾಯ 3 ಲಕ್ಷ ಅಥವಾ ಅದಕ್ಕಿಂತ ಕಡಿಮೆ ಇರಬೇಕು. BE, BTech, MBBS, ಇಂಟಿಗ್ರೇಟೆಡ್ MTech ಮತ್ತು ಇಂಟಿಗ್ರೇಟೆಡ್ ಕಾನೂನು ಕೋರ್ಸ್ಗಳಿಗೆ ಪ್ರವೇಶ ಪಡೆದ ಮೊದಲ ವರ್ಷದ ವಿದ್ಯಾರ್ಥಿಗಳು ಮಾತ್ರ ಅರ್ಜಿಗಳನ್ನು ಸಲ್ಲಿಸಬಹುದು. ವಿದ್ಯಾರ್ಥಿ ವೇತನ ಕೋರ್ಸ್ ಪೂರ್ಣಗೊಳ್ಳುವವರೆಗೆ ವಾರ್ಷಿಕವಾಗಿ 50,000 ನೀಡಲಾಗುತ್ತದೆ. ವಿದ್ಯಾರ್ಥಿ ವೇತನದೊಂದಿಗೆ ಉನ್ನತ ಕೌಶಲ್ಯ ಹೊಂದಿರುವ ಬುದ್ಧಿವಂತ ವಿದ್ಯಾರ್ಥಿಗಳನ್ನು ಉದ್ಯೋಗಕ್ಕೆ ಸಿದ್ಧಪಡಿಸಲು ಕೌಶಲ್ಯ ತರಬೇತಿಯ ಜೊತೆಗೆ ಮಾರ್ಗದರ್ಶನವನ್ನು ನೀಡಲಾಗುತ್ತದೆ. ಈ ಮುಂದೆ ಹೇಳುವ ರ್ಯಾಂಕ್ ಪಡೆದಂತಹ ವಿದ್ಯಾರ್ಥಿಗಳು ಮಾತ್ರ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. JEE ಅಡ್ವಾನ್ಸ್ ಪ್ರವೇಶ ಪರೀಕ್ಷೆಯಲ್ಲಿ ಬಾಲಕರು 20,000 ರ್ಯಾಂಕ್ ಒಳಗಡೆ ಇರಬೇಕು. ಬಾಲಕಿಯರು 25,000 ರ್ಯಾಂಕ್ ಒಳಗಡೆ ಇರಬೇಕು. JEE ಮೇನ್ ಪರೀಕ್ಷೆಯಲ್ಲಿ ಬಾಲಕರು 90,000 ರ್ಯಾಂಕ್ ಒಳಗಡೆ ಇರಬೇಕು. ಬಾಲಕಿಯರು 1,20,000 ರ್ಯಾಂಕ್ ಒಳಗಡೆ ಇರಬೇಕು. KCET ಪರೀಕ್ಷೆಯಲ್ಲಿ ಬಾಲಕರು 6,000 ರ್ಯಾಂಕ್ ಒಳಗಡೆ ಇರಬೇಕು. ಬಾಲಕಿಯರು 15,000 ರ್ಯಾಂಕ್ ಒಳಗಡೆ ಇರಬೇಕು. ನೀಟ್ ಪರೀಕ್ಷೆಯಲ್ಲಿ ಬಾಲಕರು 40,000 ರ್ಯಾಂಕ್ ಒಳಗಡೆ ಇರಬೇಕು. ಬಾಲಕಿಯರು 50,000 ರ್ಯಾಂಕ್ ಒಳಗಡೆ ಇರಬೇಕು. ಆಗಸ್ಟ್ 1ನೇ ತಾರೀಕಿನಿಂದ ಅರ್ಜಿಗಳನ್ನ ಹಾಕಲು ಆರಂಭಿಸಬಹುದು. ಹೆಚ್ಚಿನ ವಿವರಗಳಿಗೆ ವೆಬ್ಸೈಟ್ www.ffE.org ಯನ್ನು ಸಂಪರ್ಕಿಸಬಹುದು ಅಥವಾ 7483731322 ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ವಿಕಾಸ ವಾರ್ತೆ ಕೇಳಿದಿರಿ. ಇನ್ನು ಕೆಳಗಡೆ ವಿಕಾಸ್ ಅಕಾಡೆಮಿ ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳನ್ನ ಈ ವರ್ಷದಲ್ಲಿ ಹಮ್ಮಿಕೊಳ್ತಾ ಇದೆ. ಅದರಲ್ಲಿ ಅತ್ಯಂತ ಮಹತ್ವದ ಒಂದು ವಿಷಯ ಕಲ್ಯಾಣ ಕರ್ನಾಟಕ ಭಾಗದ ಶೈಕ್ಷಣಿಕ ಗುಣಮಟ್ಟವನ್ನ ಇನ್ನಷ್ಟು ಹೆಚ್ಚಿಸಲು ಮುಂದಿನ ದಿನಗಳಲ್ಲಿ ಖಾಸಗಿ ಶಾಲಾ ಮಂಡಳಿಯವರಿಗಾಗಿ, ಶಿಕ್ಷಕರಿಗಾಗಿ ಒಂದು ಶೈಕ್ಷಣಿಕ ಮಾರ್ಗದರ್ಶಿ ಪ್ರವಾಸವನ್ನ ಹಮ್ಮಿಕೊಳ್ಳಲಾಗುತ್ತಿದೆ. ಬನ್ನಿ ಈ ಬಗ್ಗೆ ವಿಕಾಸ್ ಅಕಾಡೆಮಿಯ ವಿಶ್ವಸ್ತರಲ್ಲಿ ಪ್ರಮುಖರಾಗಿರುವ ಶ್ರೀ ಮಾರ್ಥಂಡ ಶಾಸ್ತ್ರಿಯವರು ಒಂದಿಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಅದನ್ನ ಕೇಳಿಬರೋಣ. ಈ ವರ್ಷದ ಶೈಕ್ಷಣಿಕ ಪ್ರವಾಸ ನಮ್ಮ ಶಿಕ್ಷಣದ ಆಯಾಮದ ವತಿಯಿಂದ ಈ ಒಂದು ಮಹತ್ವದ ಶೈಕ್ಷಣಿಕ ಪ್ರವಾಸವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಕಲ್ಯಾಣ ಕರ್ನಾಟಕದ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ
ನಾವು ನಮ್ಮ ತಾಲೂಕುಗಳಲ್ಲಿರುವಂತಹ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಮಾಹಿತಿ ನೀಡಿ ಸಂಸ್ಥೆಯ ನಿರ್ವಾಹಕರು ಅಥವಾ ಶಾಲೆಗಳ ಮುಖ್ಯಸ್ಥರಿಗಾಗಿ ಮಂಗಳೂರು ಜಿಲ್ಲೆಯ ಮೂಡುಬಿದಿರೆಯ ಸುಪ್ರಸಿದ್ಧವಾದಂತಹ ಆಳ್ವಾಸ್ ಸಂಸ್ಥೆಗೆ 2 ದಿವಸದ ಭೇಟಿಯ ಕಾರ್ಯಕ್ರಮವನ್ನು ಈ ಸಲ ಆಯೋಜಿಸಲಾಗಿದೆ. ಪ್ರತಿ ಜಿಲ್ಲೆಯಿಂದ ಬರುವವರು ತಾಲೂಕಾ ಜಿಲ್ಲಾ ಇದರ ಪ್ರಕಾರ ಯೋಜನೆಯನ್ನು ರೂಪಿಸಿ 2025 ಆಗಸ್ಟ್ 1 ರಾತ್ರಿ ಅಥವಾ ಬೆಳಗ್ಗೆ ಮೂಡುಬಿದಿರೆ ಆಳ್ವಾಸ್ ಸಂಸ್ಥೆಗೆ ತಲುಪಬೇಕು. 2 ದಿನದ ಕಾರ್ಯಕ್ರಮದ ನಂತರ ಅಂದರೆ ಆಗಸ್ಟ್ 3, 2025 ರಾತ್ರಿ ಊಟದ ನಂತರ ನಮ್ಮ ಊರುಗಳಿಗೆ ನಾವು ಹಿಂತಿರುಗಬಹುದು. ಅದಕ್ಕಾಗಿ ಎಲ್ಲ ತಾಲೂಕಾ ಸಂಯೋಜಕರು ಮತ್ತು ಜಿಲ್ಲಾ ಸಂಯೋಜಕರು ಬರುವವರ ಸಂಖ್ಯೆಯನ್ನು, ಮೂಡುಬಿದಿರೆಯ ಆಳ್ವಾಸ್ ಸಂಸ್ಥೆಗೆ ಬರುವವರ ಸಂಖ್ಯೆಯನ್ನು ಜುಲೈ 25 ಇದರೊಳಗಾಗಿ ಮಾಹಿತಿಯನ್ನು ಕೇಂದ್ರಕ್ಕೆ ಅಂದರೆ ಕಲಬುರಗಿ ನಮ್ಮ ಕಾರ್ಯಾಲಯಕ್ಕೆ ಕಳಿಸಬೇಕಾಗಿ ನಾನು ವಿನಂತಿ. ಈ 2 ದಿವಸದ ನಮ್ಮ ಜೊತೆ ಆದರಣೀಯ ಶ್ರೀ ಬಸವರಾಜ ಪಾಟೀಲ್ ಸೇಡಂರವರು ಮೂಡುಬಿದಿರೆಯ ಆಳ್ವಾಸ್ ಸಂಸ್ಥೆಗೆ ಭೇಟಿ ನೀಡುವಂತಹ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಇರುತ್ತಾರೆ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಇದರ ಲಾಭವನ್ನು ನಾವು ಪಡೆಯಬೇಕು. ಈಗಾಗಲೇ ನಮ್ಮ ಸಂಪರ್ಕದಲ್ಲಿರುವಂಥ ಅಥವಾ ಮತ್ತೊಮ್ಮೆ ನನಗೆ ಅಥವಾ ಅಂಬಿಕಾ ಶೆಳಗಿಯವರನ್ನು ಸಂಪರ್ಕಿಸಿ ಯಾವ ಸಂಸ್ಥೆಗಳಿಗೆ ನಾವು ಮಾಹಿತಿ ನೀಡಬೇಕು ಅದನ್ನು ಮತ್ತೊಂದು ಸರ್ತಿ ಖಾತ್ರಿಪಡಿಸಿಕೊಂಡು ಆ ಎಲ್ಲ ಸಂಸ್ಥೆಗಳಿಗೆ ನಾವು ಈ ಶೈಕ್ಷಣಿಕ ಪ್ರವಾಸದ ಮಾಹಿತಿಯನ್ನು ನೀಡಿ ಅವರು ಆ ಆಳ್ವಾಸ್ ಸಂಸ್ಥೆಗೆ ಬರುವಂತೆ ಮಾಡಬೇಕಾಗಿ ವಿನಂತಿ. ಕಲ್ಯಾಣ ಕರ್ನಾಟಕ ವಿಕಾಸ ಅಕಾಡೆಮಿಯಿಂದ ಈ ವರ್ಷ 10ನೇ ತರಗತಿಯಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗಾಗಿ ಜೂನ್ 20, 2025ರಿಂದ ಜುಲೈ 31, 2025ರವರೆಗೆ ಕಲ್ಯಾಣ ಕರ್ನಾಟಕದಲ್ಲಿ ಉತ್ತಮ ಶಿಕ್ಷಣ, ವೈಯಕ್ತಿಕ ವಿಕಾಸ ಹಾಗೂ ಮುಂದಿನ 6-7 ವರ್ಷಗಳಲ್ಲಿ ತಾರುಣ್ಯದಲ್ಲಿ ಬರುವಂತಹ ಭಯಾನಕ ಸಮಸ್ಯೆಗಳನ್ನು ಹೇಗೆ ನಾವು ಮೆಟ್ಟಿ ನಿಲ್ಲಬಹುದು ಎನ್ನುವ ಬಗ್ಗೆ ವಿಶೇಷ ಮಾರ್ಗದರ್ಶನವನ್ನು ಪರಿಣಿತರಿಂದ ನಾವು ಯೋಜಿಸಿದ್ದೇವೆ. ಇದರಲ್ಲಿ 1 ದಿವಸದ ಕಾರ್ಯಾಗಾರದ ವ್ಯವಸ್ಥೆ ಇರುತ್ತದೆ. ತುಂಬ ಅತ್ಯಲ್ಪವಾದಂತಹ ಶುಲ್ಕವನ್ನು ನಾವು ಕೇವಲ ಒಂದು ವಿದ್ಯಾರ್ಥಿಗೆ 25 ರೂಪಾಯಿ ಶುಲ್ಕವನ್ನು ಇಟ್ಟಿದ್ದೇವೆ. ಯಾವುದೇ ಶಾಲೆಯಿಂದ ವಿದ್ಯಾರ್ಥಿಗಳು ಬರಬಹುದು. ಅವರ ಜೊತೆಗೆ ಒಬ್ಬ ಶಿಕ್ಷಕ ಪ್ರತಿನಿಧಿಗೆ ಉಚಿತ ಪ್ರವೇಶವಿರುತ್ತದೆ. ನಾವು ತಾಲೂಕಾ ಸಂಯೋಜಕರಿರಬಹುದು, ಜಿಲ್ಲಾ ಸಂಯೋಜಕರಿರಬಹುದು, ಒಂದು ಗಮನದಲ್ಲಿಡಬೇಕು. ಇಡೀ ನಮ್ಮ 9 ತಾಲೂಕುಗಳಲ್ಲಿ ಅಂದರೆ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ವಿಜಯನಗರ, ಬಳ್ಳಾರಿ ಮಹಾನಗರ ಮತ್ತು ಕಲಬುರಗಿ ಮಹಾನಗರ ಈ 9 ಜಿಲ್ಲೆಗಳಲ್ಲಿ ಒಟ್ಟಾರೆ 100 ಶಿಬಿರಗಳನ್ನು, ಈ ತರಹದ ಮೋಟಿವೇಶ್ನಲ್ ಟ್ರೈನಿಂಗ್ ಕ್ಯಾಂಪ್ಗಳನ್ನು 100 ಕ್ಯಾಂಪ್ಗಳನ್ನು ಮಾಡಬೇಕಂತ ನಾವು ಯೋಜಿಸಿದ್ದೇವೆ. ಅದಕ್ಕೆ ತುಂಬ ಪರಿಣಿತರು ಆ ಕಾರ್ಯಾಗಾರಕ್ಕೆ ಬಂದು ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಯಾವ ರೀತಿಯಾಗಿ ಮುಂದಿನ 1 ವರ್ಷ ಅಂದರೆ 10ನೇ ತರಗತಿಯಲ್ಲಿ ಯಾವ ರೀತಿಯಾಗಿ ನಾವು ನಮ್ಮ ವರ್ತನೆ ಇರಬೇಕು, ಮುಂದಿನ 5-6 ವರ್ಷಗಳಲ್ಲಿ ತಮ್ಮ ನವತಾರುಣ್ಯದಲ್ಲಿ ಯಾವ ರೀತಿಯಾಗಿ ನಾವು ಇರಬೇಕು ಅನ್ನೋದ್ರ ಬಗ್ಗೆ ತುಂಬ ಮನದಟ್ಟಾಗುವಂತಹ ವಿಷಯಗಳನ್ನು ವಿದ್ಯಾರ್ಥಿಗಳಿಗೆ ಹೇಳ್ತಾರೆ. ಜೊತೆಗೆ ಶಿಕ್ಷಕರಿಗೂ ಅದು ತುಂಬ ಉಪಯುಕ್ತವಾದಂತಹ ಶಿಬಿರ. ಇದನ್ನು 1 ದಿವಸಕ್ಕೆ ನಾವು ಸೀಮಿತಗೊಳಿಸಬೇಕು. ಜೂನ್ 20ರಿಂದ ಜುಲೈ 31ರವರೆಗೆ ಬೆಳಗ್ಗೆ 9:00ವರೆಗೆ ಪ್ರಾರಂಭ ಮಾಡಿ ಸಂಜೆ 4 ಗಂಟೆವರೆಗೆ ಕಾರ್ಯಕ್ರಮವನ್ನು ನಮ್ಮ ಸಂಪರ್ಕದಲ್ಲಿರುವಂಥ ಯಾವುದೇ ಶಿಕ್ಷಣ ಸಂಸ್ಥೆ ಇರ್ಬೋದು, ಬೇರೆ ಯಾವುದೇ ಸಂಸ್ಥೆಗಳಲ್ಲಿ ಎಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಸಂಖ್ಯೆಯನ್ನು ಅನುಸರಿಸಿ ನಾವೆಲ್ಲಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಅವರಿಗೆ ಊಟದ ವ್ಯವಸ್ಥೆಯನ್ನು ಸಹ ನಾವು ಮಾಡಬೇಕು. ಈ ರೀತಿಯ ಶಿಬಿರವನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿದಾಗ ನಮ್ಮ ಭಾಗದ ವಿದ್ಯಾರ್ಥಿಗಳ ಅಂದರೆ ವಿಶೇಷವಾಗಿ 10ನೇ ವಿದ್ಯಾರ್ಥಿಗಳಿಗೆ ತುಂಬ ಉಪಯೋಗವಾಗುವಂತಹ ಈ ಒಂದು ಶಿಬಿರ ಪರಿಣಿತರು ಬಂದು ವಿದ್ಯಾರ್ಥಿಗಳ ಶಿಕ್ಷಣದ ಜೊತೆಗೆ ಮಾನಸಿಕವಾಗಿ ಯಾವ ರೀತಿಯಾಗಿ ತಯಾರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿಕೊಡುವಂಥ ಒಂದು ವಿಶಿಷ್ಟವಾದಂತಹ ಈ ಶಿಬಿರಕ್ಕೆ ನಾವೆಲ್ಲರೂ ತುಂಬ ಪ್ರಯತ್ನಪಟ್ಟು ಯಶಸ್ವಿಗೊಳಿಸಬೇಕು. ಮತ್ತು ಶುಲ್ಕದ ಬಗ್ಗೆ ನಾವು ಹೇಳಬಹುದು. ತುಂಬ ಅತ್ಯಲ್ಪವಾದಂತಹ ನೆಗ್ಲಿಜಿಬಲ್ ಶುಲ್ಕ ಕೇವಲ 25 ರೂಪಾಯಿಯನ್ನು ಇಟ್ಟಿದ್ದೇವೆ. ಅಲ್ಲಿ ಬರುವಂತಹ ಪರಿಣಿತರ ಶುಲ್ಕ ಅಥವಾ ಅದನ್ನೆಲ್ಲ ನೋಡಿದರೆ ಈ ಶುಲ್ಕ ತುಂಬ ಅತ್ಯಲ್ಪವಾಗಿರುತ್ತದೆ. ಇದನ್ನು ಗಮನದಲ್ಲಿ ಇಟ್ಕೊಂಡು ಈ ಒಂದು ಮೋಟಿವೇಶ್ನಲ್ ಟ್ರೈನಿಂಗ್ ಕ್ಯಾಂಪ್ಗಳನ್ನು ನಾವು ತುಂಬ ಯಶಸ್ವಿಯಾಗಿ ಮಾಡಬೇಕು ಅಂತ ತಾವೆಲ್ಲ ಜಿಲ್ಲಾ ಮತ್ತು ತಾಲೂಕು ಸಂಯೋಜಕರು ಕೇಳ್ತಾ ಇದ್ದೀನಿ. ಮತ್ತು ಎಲ್ಲ ಶ್ರೋತೃಗಳಿಗೂ ಸಹ ನಾನು ವಿನಂತಿ ಮಾಡ್ತಾ ಇದ್ದೀನಿ, ವಿಕಾಸ ಅಕಾಡೆಮಿ ಜೊತೆ ಕೈ ಜೋಡಿಸಿ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಪ್ರೇರಣೆಯಿಂದ ನಡೆಯುತ್ತಿರುವಂತಹ ಎಲ್ಲ ಕೆಲಸಗಳಲ್ಲಿ ತಾವು ಸಹ ತೊಡಗಿಸಿಕೊಂಡು ವಿಕಾಸ ಅಕಾಡೆಮಿಯ ಈ ಸಾಮಾಜಿಕ ಕಾರ್ಯಕ್ಕೆ ತಾವು ಬೆಂಬಲವಾಗಿರ್ತೀರಿ ಅನ್ನುವಂಥ ಮಾತನಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಆತ್ಮೀಯ ಕೇಳುಗರೆ, ಇವಾಗಿದ್ವು ವಿಕಾಸ್ ಅಕಾಡೆಮಿಯ ವಿಶ್ವಸ್ತರಲ್ಲಿ ಪ್ರಮುಖರಾಗಿರುವ ಮಾರ್ಥಂಡ್ ಶಾಸ್ತ್ರಿ ಅವರ ಮಾತುಗಳು. ಮುಂದಿನ ದಿನಗಳಲ್ಲಿ ಕೈಗೊಳ್ಳಲು ರೂಪಿಸಲಾಗಿರುವ 2 ಮಹತ್ವದ ಯೋಜನೆಗಳ ಕುರಿತಾಗಿ ಅವರು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದರು. ಇನ್ನು ಕೇಳುಗರೆ, ವಿಕಾಸ್ ಅಕಾಡೆಮಿಗೆ ತಾವು ನೀಡಬಯಸುವ ಸಲಹೆ, ಸೂಚನೆ, ಮಾರ್ಗದರ್ಶನವನ್ನು ನಮ್ಮ ಮೊಬೈಲ್ ಸಂಖ್ಯೆ 7483731322 ಈ ನಂಬರ್ಗೆ ಕರೆ ಮಾಡಿ ಅಥವಾ ಸಂದೇಶವನ್ನ ಕಳಿಸಿ ತಿಳಿಸಬಹುದು. ಹಾಗೆ ವಿಕಾಸ್ ಅಕಾಡೆಮಿ @gmail.com ನಮ್ಮ ಇಮೇಲ್ ವಿಳಾಸ. ಇನ್ನು ಇಷ್ಟು ಮಾಹಿತಿಯೊಂದಿಗೆ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ಮುಂದಿನ ರವಿವಾರ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀವಿ. ಎಲ್ಲರಿಗೂ ನಮಸ್ಕಾರ. ಸೇಡಮಿನಲ್ಲಿ ಬಾಣಂತಿ ಕಂಬ ಪಂಚಲಿಂಗ ಗುಡಿಯು ಜೈನ ಬಸದಿ ಬಸವೇಶ ನಿಲಯ. ಇದುವರೆಗೆ
ಇದುವರೆಗೆ ಕಲಬುರಗಿಯ ವಿಕಾಸ್ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಸಾರವಾಯಿತು. ಪ್ರಸ್ತುತಿ ಲಕ್ಷ್ಮೀಕಾಂತ್ ಪಾಟೀಲ್. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ. ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು. ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುವುದು. ಪ್ರಕೃತಿ ಕೇಂದ್ರಿತ ವಿಕಾಸ ನಮ್ಮ ಧ್ಯೇಯ. ಕಲ್ಯಾಣ ಕರ್ನಾಟಕವನ್ನು ಪ್ರಯೋಗ ಭೂಮಿಯನ್ನಾಗಿಸಿ ವಿಕಾಸದ ಹೆಜ್ಜೆ ಇಡುತ್ತಿದೆ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ. ಪ್ರಕೃತಿಯಿಂದ ಸಂಸ್ಕೃತಿಯೆಡೆಗೆ.